ಇದು ವೆನ್ಸ್ಡೇ ಆ್ಯಂಡ್ ಥರ್ಸ್ಡೇ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇದು ನೋಡಿ. ಕ್ಲೀನಿಂಗ್ ಕೆಲಸನೇ ದೊಡ್ಡ ಕೆಲಸ ಆಗಿಬಿಡುತ್ತೆ. ಎಲ್ಲ ಆಯಿತು, ಬಟ್ಟೆ ಇರುತ್ತೆ, ಬಟ್ಟೆ ಒಂದು ಮಚ್ಚಿಬಿಟ್ರೆ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಕೊಂಡ್ರೆ ಮುಗಿತ್ತು ಕೆಲಸ. ನೋಡಿ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾವಲ್ಲ. ಹೆಣ್ಮಕ್ಳೇ ಚೆಂದ. ನನ್ನ ಮಗನೂ ಇಷ್ಟ ನನಗೆ ತುಂಬ. ಹೆಣ್ಮಕ್ಳಿದ್ರೆ ಒಂದು ಕಲೆ ಅಲ್ವಾ ಮನೆಯಲ್ಲಿ. ನೋಡಿ ಹೆಂಗೆ ಮಾಡ್ತಾವಲ್ಲ. ಅವನು ಈ ವಯಸ್ಸಲ್ಲಿ ಮಾಡ್ತಿದ್ದ. ಈಗ ದೊಡ್ಡನ ಆಗ್ತಾ ಒಂದು ಕೆಲಸ ಮಾಡಲ್ಲ. ಏನು ಬೇಕು? ಬಾಟಲ್ ಬೇಕಾ ನಿಮಗೆ? ಕ್ಲೋಸ್ ಮಾಡೇ ಕೊಟ್ಟಿದ್ದೀನಿ. ಸ್ಪ್ರೇ ಮಾಡಿ ಆಗಲ್ಲ ಹೊಡಿಯೋಕ್ಕೆ. ಏನು ಮಾಡ್ತಾವಲ್ಲ ಹಾಕು. ನೋಡಿ ನಮ್ಮನೆ ಪಾಟ್ಸ್ ಜೇಡ್ ಅಂತೆ, ತುಂಬ ಒಳ್ಳೇದಂತ ಮನೇಲಿ ಇಟ್ಕೊಂಡ್ರೆ. ಇದು ನಮ್ಮ ಅತ್ತೆ ಕೊಟ್ಟಿರೋದು. ಕಡೋಗಿ ಚಿಕ್ಕದಾಗಿತ್ತು, ಇವಾಗ ಚೆನ್ನಾಗಿ ಬೆಳೆದ್ಬಿಟ್ಟೈತೆ. ನಮ್ಮ ಅತ್ತೆ ಅಂತಿದ್ರು ನಮ್ಮ ಮನೇಲಿ ಬೆಳೀತಾ ಇದ್ದಿಲ್ಲ, ಈ ಮನೇಲಿ ಚೆನ್ನಾಗಿ ಬೆಳೆದೈತೆ. ಅಲ್ಲಿ ಬಿಸಿಲು ಬೀಳಲ್ಲ ಸರಿಯಾಗಿ. ಅಂದರೆ 2 days once ನಾನು ಬಿಸಿಲಲ್ಲಿ ಇರ್ತಾ ಇರ್ತೀನಿ ಆಚೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ.
ಬಟ್ಟೆ ಮಡಚಿದೆಲ್ಲ ಆಯಿತು. ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ನೀನು ಕೆಲಸ ಇಲ್ಲ, ಪೂಜೆ ಒಂದು ಮಾಡಬೇಕು. ಅದು ಕಂಪಲ್ಸರಿ ಅಲ್ವಾ, ಡೈಲಿ ಮಾಡೋದೆ ಪೂಜೆ. ಮಾಡೋದಾದಮೇಲೆ ಸಿಗ್ತೀನಿ ನಿಮಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ನೀವು ಬೇರೆ ಹಂಗೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಟ್ಟೆ ಹಸಿ ಅಂದ ಬಾದಾಮಿ, ಪಿಸ್ತಾ, ಬೆಲ್ಲ ತಿಂತಾನೆ. ಹಾಲು ಇಟ್ಟಿದ್ದೀನಿ, ಹಾಲು ಕೊಡ್ತೀನಿ. ಬರೀ ಬಾದಾಮಿ, ಪಿಸ್ತಾ, ಗೋಡಂಬಿ ತಿಂತಾನಷ್ಟೇ. ಡೇಟ್ಸು, ದ್ರಾಕ್ಷಿ ಎಲ್ಲ ತಿನ್ನಲ್ಲ. ಇವಳು ನೋಡಿ, ದೇವ್ರಿಗೆ ಇಡ್ತೀವಲ್ಲ ಕಲಶದ ಪೂಜೆ ನೀರು, ಅದು ನಾನು ತುಳಸಿ ಗಿಡಕ್ಕೆ ಓದ್ಬಿಡ್ತೀನಿ. ಎಲ್ಲೂ ಉಯ್ಯಂಗಿಲ್ಲ ಅಂತಾರೆ. ನೋಡಿ, ಪಾಟ್ಸ್ ಎಲ್ಲ ಬಿಸಿಲಿಗೆ ಇಟ್ಟಿದ್ದೆ. ಒಂದಿದೆ ಪಾಟು. ಪೂಜೆ ಸಾಮಾನೆಲ್ಲ ತಂದು, ಅಲ್ಲಿ ಶುಕ್ರವಾರ ಅಲ್ವಾ, ಸೊ ಅದಕ್ಕೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ. ಪೂಜೆ ರೂಮೆಲ್ಲ ಮಾಡಿಟ್ಬಿಟ್ರೆ ಬೆಳಿಗ್ಗೆನೇ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಇದೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ರೂಮ್ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ನನ್ನ ಮಗ ಸ್ಕೂಲ್ ಹೋದ, ನನ್ನ ಮಗಳು ಮಲ್ಗವಳೆ. ತೋರಿಸ್ತೀನಿ ರೀ. ಸ್ವಲ್ಪ ಸೌಂಡ್ ಮರನ ಎದ್ದು ಬಿಡ್ತಲ್ಲ. ಕ್ಯೂಟಾಗಿ ಮಲ್ಗವಳಲ್ಲ. ಓಕೆ, ನಾನು ಪೂಜೆ ಸಾಮಾನು ತೊಳೆಯೋ ಮುಂಚೆ ಫುಲ್ ಕ್ಲೀನ್ ಮಾಡ್ತೀನಿ. ಪೂಜೆ ಸಾಮಾನು ಮಾಡಬೇಕಲ್ಲ, ಸಪ್ರೇಟ್ ಸಿಂಕಿಲ್ಲ. ಸೊ ಫುಲ್ ಸಿಂಕ್ ಒಂದು ಸೈಡ್ ತೊಳೆದ್ಬಿಟ್ಟು ಆಮೇಲೆ ಪೂಜೆ ಸಾಮಾನು ತೊಳಿತೀನಿ. ನೀಟಾಗಿ ಬಂದು ಪೂಜೆ ಸಾಮಾನು ಕ್ಲೀನ್ ಆಗೋಯ್ತು. ಪೂಜೆ ಸಾಮಾನೆಲ್ಲ ತೊಳೆದಾಯಿತು. ಅರ್ಶಿನ ಕುಂಕುಮ ಮಾಡಬೇಕು. ಕಮೆಂಟ್ ಮಾಡಿ ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ಹೆಂಗಿದೆ ಅಂತ. ಏನೋ ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಿಟ್ಟಾಗೋವರೆಗೂ ಹಂಗೆ
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ಇನ್ನು ಪೂಜೆ ರೂಮ್ ಕ್ಲೀನ್ ಮಾಡಬೇಕು. ಪೂಜೆ ರೂಮ್ ಕ್ಲೀನ್ ಮಾಡಿ ಜೋಡಿಸ್ಬಿಟ್ರೆ ಹೂವು ಆರಿಸ್ಬೇಕು. ಸಾಯಂಕಾಲ ಆರಿಸ್ಬಿಟ್ಟು ಇಲ್ಲಿದೆ ನೋಡಿ, ಇದು ಮಹಾಲಕ್ಷ್ಮಿ. ಇದು ಬಂದು ನಾವು ಎಲ್ಲಿ ತಂದು ಕೊಲ್ಲಾಪುರ್ ಅಲ್ಲಿ ಹೋಗಿದ್ವಿ. ನನ್ನ ಮಗಳು 5th ಮಂತ್ ಇರೋವಾಗಲೇನು ಅವಾಗ ಅಲ್ಲಿಂದ ತಂದ್ವಿ. ಎಲ್ಲ ಜೋಡಿಸಿದೆಲ್ಲ ಆಯಿತು. ನನ್ನ ಮಗಗೆ ಸ್ವಲ್ಪ ಹೀಟ್ ಆಗಿದೆ. ಇಷ್ಟೆಲ್ಲೂ ಮಸಾಲೆ ತೇರಿಸ್ಬಿಡೋಣ ಮಧ್ಯಾಹ್ನ ಅಂತ ಅದಕ್ಕೆ ಇದ್ದೀನಿ. ಮೀನು ಸಾರು ಸ್ವಲ್ಪ ಇದೆ, ನೆನೆಸಿ ಹಾಕೋದು. ಅವಳು ಬೆಳಿಗ್ಗೆ ಮೊಟ್ಟೆ, ಸ್ಕ್ರಾಂಬಲ್ಡ್ ಎಗ್ಗು, ಸ್ವಲ್ಪ ಕಿಚಡಿ ತಿಂದು. ಇವಾಗ ಸರಿ ತಿನ್ನಿಸ್ಬಿಡ್ತೀನಿ. ಇದ್ದಿದೆ ಇರೋ ಏನೋ ತಿನ್ಕೊಂಡ್ಬಿಡ್ತೀನಿ. ಮಕ್ಕಳಿಗೆ ತಿಂತಲೋ ನಾನು ಏನಿರುತ್ತೋ ಅದೇ ತಿನ್ನಿಸ್ಬಿಡ್ತೀನಿ. ಅವ್ರಿಗೆ ಯಾವಾಗ ಸ್ಪೆಷಲಾಗಿ ಮಾಡ್ತೀವೋ ಅದೇ ತಿನ್ನಲ್ಲ ಅವರು. ಮತ್ತು ಟೀ ಕುಡಿಲ್ಲ, ಸೊ ಅದಕ್ಕೆ ತರನೇ ವರ್ಕ್ ಆಗಲ್ಲ. ಟೀ ಕುಡಿದ್ರೆ ಕಾಫಿ ಡೈಲಿ ಪಾಪ ನಮ್ಮ ಅತ್ತೆ ಮಾಡ್ಕೊಡ್ತಾಯಿದ್ರು. ಇವತ್ತು ನನ್ನ ಮಗಳು ಅಳ್ತಾನೆ ಇದ್ದಾಳೆ. ಟಿಫನ್ ಮಾಡೋಕೆ ಹೋಗಿದ್ನ, ಅಳ್ತಾನೆ ಇದ್ಲು. ಸರಿ ಕರ್ಕೊಂಡ್ಬಂದ್ಬಿಟ್ಟೆ. ಪಾಪ ಅವರು ಎಲ್ಲ ಹೋಗ್ಬೇಕಂತ ದೇವಸ್ಥಾನಕ್ಕೆ ಅವ್ರ ಫ್ರೆಂಡ್ ಜೊತೆ. ಅವ್ರ ಫ್ರೆಂಡೇ ಕೊಟ್ಟಿದ್ದು ಮೀನು ಸಾರು. ಮೇಲ್ ಫ್ಲೋರಲ್ಲಿ ಇರೋದವರು ಹೇಮಾ ಆಂಟಿ ಅಂತ. ಆಂಟಿ ಅಂತೀನಲ್ಲ, ಅದಕ್ಕೆ ಹೇಮಾ ಅವ್ರ ಹೆಸರು. ಸ್ಮೆಲ್ ಅಂತ ಗಮ್ಮಂತಿದೆ ನೋಡಿ. ನಮ್ಮ ಹಸ್ಬೆಂಡ್ ಮಾಡಿದರು, ಅದು ಚೆನ್ನಾಗಿತ್ತು. ಅವ್ರು ಸ್ವಲ್ಪ ಕೇರಳ ಸ್ಟೈಲ್ ಥರ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಈ ಥರ ಇಷ್ಟ ನೋಡಿ. ನಿಮಗೆ ಈ ನತ್ತಿಲಿ ಅಂತಾರೆ, ನತ್ತಿಲಿ ಮೀನು ಅಂತ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ತಿನ್ನೋಣ ಅಂತ ನನಗೆ ನಮ್ಮ ಮಗ ಅನ್ನಕ್ಕೆ ಇಟ್ಟಿದ್ದೀನಿ. ಸರಿ, ಅದಕ್ಕೆ ಮುಂಚೆ ಟೀ ಕುಡಿಯೋಣ. ಟೀ ಇಲ್ಲದ ನನಗಾಗಲ್ಲ. ನಮ್ಮಮ್ಮ ಮನೆಗೆ ಹೋಗೋಣ ಅಂದ್ಕೊಂಡೆ. ಅವ್ರು ಊರಿಗೆ ಹೋಗಿದ್ದಾರೆ. ನಮ್ಮಮ್ಮ ಹೋಗಿ ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಕಾಲ್ ಮಾಡಬೇಕು. ಬಂದಿದೆ, ಅಲ್ಲಿ ಹೋಗ್ಬೇಕು. ನಿಮಗೆ ಬೋರ್ ಆಗ್ತಿರ್ಬೋದು ನನ್ನ ವೀಡಿಯೋಸ್ ನೋಡಿ. ಡೈಲಿ ಒಂದೇ ಥರ ವೀಡಿಯೋ ಏನು ಮಾಡ್ತೀರಾ ಹೇಳಿ? ಮನೇಲಿ ಇರೋವಾಗ ಇದೇನೇ ಇರುತ್ತೆ ರೊಟೀನು. ಎಲ್ಲಿ ಜಾಸ್ತಿ ಈಚೆ ಹೋಗಲ್ಲ. ಮಕ್ಕಳು ಇಟ್ಕೊಂಡು ಎಲ್ಲಿ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀನಿ. ಅದಕ್ಕೆ ಯಾವ ಥರ ವೀಡಿಯೋಸ್ ಬೇಕು ನೀವು ಹೇಳಿದ್ರೆ, ಕಮೆಂಟ್ ಮಾಡಿದ್ರೆ ನಾನು ಮಾಡ್ಬೋದು ಅಲ್ವಾ. ನೆಕ್ಸ್ಟ್ ವೀಕಿಂದ ವೀಕ್ಗೆ ಒಂದು 2-3 ವೀಡಿಯೋಸ್ ಹಾಕ್ತೀನಿ. ಡೈಲಿ ಹಾಕೋಕ್ಕಾಗಲ್ಲ, ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ಥರ ಬೇಕು ಹೇಳಿ. ನೋಡಿ ನಾನು ಇಟ್ಟಿದ್ದೀನಿ. ಇದು ಬಿಟ್ಟು ಫ್ರೆಂಚ್ ಲ್ಯಾವೆಂಡರ್ ಮೇಲೆ ವಿಠಾ ಅಂತ ಫ್ರೇಗ್ರೆನ್ಸ್ಗೋಸ್ಕರ ಮನೆಗೆ ಇಟ್ಟಿದ್ದೀನಿ. ನೋಡಿ ಟೀ ಹೆಂಗೆ ಕುದೀತೈತೆ.
ಕುದಿಯೋದು ನೋಡೋಕ್ಕೆ ಚೆಂದ ಅಲ್ವಾ? ನನಗಿಷ್ಟ ನೋಡೋಕ್ಕಿದು. ಈಗ ನಮ್ಮ ಅಪಾರ್ಟ್ಮೆಂಟ್ ಆಚೆ ತೋರಿಸ್ತೀನಿ ರೀ. ಅದಕ್ಕೆ ಸ್ವಲ್ಪ ಹಳೆ ಥರ ಕಾಣುತ್ತೆ, ಬಟ್ ಒಳಗೆಲ್ಲ ಸೂಪರಾಗಿದೆ ಮನೆ. ನಿಮ್ಗೆ ಹೋಮ್ ಟೂರ್ ಬೇಕಂದರೆ ಹೇಳಿ, ಕಮೆಂಟ್ ಮಾಡಿ, ನಾನು ಹೋಮ್ ಟೂರ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಹೋಮ್ ಟೂರ್ ಮಾಡಬೇಕಂದ್ರೆ ಸ್ವಲ್ಪ ಎಲ್ಲ ಡೆಕೋರೇಟ್ ಮಾಡಿ ತೋರಿಸಿ ಚೆನ್ನಾಗಿರುತ್ತಲ್ವ, ಸರಿ ಮಾಡ್ತೀನಿ ಹೋಮ್ ಟೂರು. ಸ್ವಲ್ಪ ಟೈಮ್ ಬೇಕು, ಮಕ್ಕಳಿದಾರಲ್ವ, ಅದಕ್ಕೆ. ಯಾರು ಶುಗರ್ ಹಾಕ್ಕೊತೀರಾ, ಬೆಲ್ಲ ಹಾಕ್ಕೊತೀರಾ? ಅದೊಂದು ಬೆಲ್ಲದ ಮಾಡೋದು ಹೆಲ್ತ್ ಒಳ್ಳೆಯದು. ಶುಗರ್ ತಗೊಳಲ್ಲ ಅಂತಲ್ಲ, ಅದು ಒಂದು ಸ್ವಲ್ಪ ತಗೊತೀನಿ, ಮನೆ ಶುಗರ್ ಇಲ್ಲ, ಬೆಲ್ಲನೇ ಡೇಟ್ಸ್ ಮಕ್ಕಳೆಲ್ಲ ಅದೇ ಹಾಕ್ತೀನಿ ನಾನು. ಇದಕ್ಕೆ ನಮ್ಮ ಫ್ರೆಂಡ್ಸ್ನ ಮೀಟ್ ಆಗೋಣ ಅಂದ್ಕೊಂಡಿದ್ದೀನಿ. ನಾನು ಮೀಟ್ ಮಾಡಿ ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ. ನಮ್ಮ ಫ್ರೆಂಡು ಕಾಲ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿದ್ಲು. ಅವಳ ಹೆಸರು ಕವಿತಾ ಅಂತ. ಅವಳು ನೋಡಿ ಅಂತಿದ್ರು, ಚೆನ್ನಾಗಿದೆ, ಸ್ವಲ್ಪ ಟಿಪ್ಸ್ ಕೊಡ್ತಾಯಿದ್ಲು, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಎಲ್ಲರೂ ಹಂಗೆ ಒಬ್ಬರು ಒಳ್ಳೆಯದಾಗಲಿ ಅಂತ ಹೇಳೋದಲ್ಲ, ತುಂಬ ರೇರ್ ಇವಾಗ. ಒಬ್ಬರು ಏನೋ ಮಾಡ್ತವ್ರೆ ಅಂದರೆ ಅವ್ನು ಎನ್ಕರೇಜ್ ಮಾಡಬೇಕಂದ್ರೆ ಅದು ಎಲ್ಲರಿಗೂ ಬರಲ್ಲ ಅಲ್ವಾ? ತುಂಬ ರೇರ್ ಪೀಪಲ್ಸ್ ಇರ್ತಾರೆ ಎನ್ಕರೇಜ್ ಮಾಡೋಕ್ಕೆ. ನಾವು ಅವ್ಳು ಕಾಲ್ ಮಾಡಿ ವಿಶ್ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಕವಿತಾ. ನೀವು ನಾವು ಮಾಡ್ತಿದ್ರೆ ಪಾಪ ನೋಡಿಬಿಟ್ಟು ಕಾಲ್ ಮಾಡಿ ಹೇಳಿದ್ಲು. ಮತ್ತು ನಮ್ಮ ಅಕ್ಕನೂ ಮಾಡಿದ್ಲು, ಕೀರ್ತನ. ಅವಳು ಅಷ್ಟೇ ಚೆನ್ನಾಗಿತ್ತು, ನನ್ನ ಮಗನ ನೋಡ್ತಿದ್ದ ಅಂತ ಹೇಳ್ತಾ ಇದ್ಲು. ಎಲ್ಲರಿಗೂ ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡಬೇಡಿ ವೀಡಿಯೋಸು. ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಹೇಳಿ, ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಒಂಥರ ನನಗೆ ಈ ವೀಡಿಯೋಸ್ ಮಾಡೋದ್ರಿಂದಲೇ ಸ್ವಲ್ಪ ಹಂಗೆ ಸ್ಟ್ರೆಸ್ ಕಡಿಮೆ ಆಗ್ತಿದೆ. ಆ್ಯಕ್ಚುಲಿ ಸ್ಟ್ರೆಸ್ ಇದೆ ನನಗೆ, ಸ್ವಲ್ಪ ಕಡಿಮೆ ಆಗ್ತಿದೆ ವೀಡಿಯೋಸ್ ಮಾಡೋದ್ರಿಂದ. ನನ್ನ ವೀಡಿಯೋಸ್ ನಾನೇ ರಿಪೀಟೆಡಾಗಿ ನೋಡ್ತಾಯಿದ್ದೀನಿ ಮನೇಲಿ ಯೂಟ್ಯೂಬಲ್ಲಿ. ಸ್ವಲ್ಪ ಖುಷಿಯಾಗುತ್ತೆ ನೋಡೋಕ್ಕೆ. ಎಲ್ಲ ಇರೋವಾಗ ನೋಡೋಕ್ಕಂತಲ್ಲ, ನಾವೇ ಒಬ್ಬರೇ ಇರೋವಾಗ ನೋಡ್ತಾ ಇರ್ತೀವಿ. ಏನು ಪ್ಲ್ಯಾನ್ ಮಾಡಿಲ್ಲ ನ್ಯೂ ಇಯರ್ಗೆ ಹೋಗೋಕ್ಕೆ, ನೋಡೋಣ. ಮನೇಲೇ ಇರಬೇಕು ಅನ್ಸುತ್ತೆ ನನಗಂತೂ. ಒಂಥರ ಮನೇಲಿ ಇಷ್ಟ ಆಗ್ಬಿಟ್ಟೈತೆ ನನಗೆ. ಓಕೆ ಗಾಯ್ಸ್, ಟೀ ಕುಡಿಬಿಟ್ಟು ನೋಡೋಣ. ನಮ್ಮ ಮಗ ಸ್ಕೂಲಿಂದ ಬಂದಮೇಲೆ ಆದರೆ ವ್ಲಾಗ್ ಮಾಡ್ತೀನಿ. ಏನಂದರೆ ಸಾಯಂಕಾಲ ಹೂವು ಆರಿಸ್ಬೇಕು, ಅದು ಮಾಡಿ ತೋರಿಸ್ತೀನಿ. ನಾಳೆ ಫ್ರೈಡೇ ಅಲ್ವಾ, ಮಾರ್ನಿಂಗ್ ನಾನು 5:30 ಒಳಗೆ ಪೂಜೆ ಮಾಡ್ತೀನಿ. ಬ್ರಹ್ಮ ಮುಹೂರ್ತ ಮಾಡ್ತಾರಲ್ಲ, ಆ ಪೂಜೆ ಒಳಗೆ ಆ ಟೈಮ್ ಒಳಗೆ ನಾನು ಪೂಜೆ ಮಾಡಬೇಕು. ಏನೋ ಅದೊಂಥರ ನಂಬಿಕೆ. ಫ್ರೈಡೇ ಮಾಡ್ತೀನಿ. ನನಗೆ ನಾನೇ ಕಸ ಗುಡಿಸಿ ಫ್ರೈಡೇ ಮಾತ್ರ ಕೆಲಸದವ್ರಿಗೆ ಬೇಡ ಅಂದ್ಬಿಡ್ತೀನಿ ನಾನು. ಬೇಡ ಅಂತ ನಾನೇ ಮಾಡಿಬಿಡ್ತೀನಿ. ನಾಳೆ ಮಾಡಿ ತೋರಿಸ್ತೀನಿ. ರೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ, ರೀಲ್ ಮಾಡೇ ಹಾಕ್ತೀನಿ. ಅಷ್ಟು ಲಾಂಗ್ ವೀಡಿಯೋ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ.
ಓಕೆ ಬಾಯ್.